ಡಾಕ್ಟರ್ ಜಿ ಅವರೇ, ನಾನು ಕೇಳಲಿಕ್ಕೆ ಇಷ್ಟಪಡುವಂಥದ್ದು, ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಮಧ್ಯೆ ಇರುವಂಥ ವ್ಯತ್ಯಾಸ ಅಥವಾ ಅಂತರ ಏನಿರಬಹುದು ಅಂತ. ಅತ್ಯಂತ ಉತ್ತಮವಾದ ಒಂದು ಪ್ರಶ್ನೆ. ವಿಜ್ಞಾನವನ್ನು ನಾವು ವಿಶೇಷ ಜ್ಞಾನ ಅಂತ ತಿಳ್ಕೊಂಡಿದ್ದೇವೆ. ಆದರೆ ನನ್ನ ಆರಾಧ್ಯ ದೇವರಾದ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ವಿಶೇಷ ಜ್ಞಾನವನ್ನು ಈಗ ವಿಮುಖ ಜ್ಞಾನವಾಗಿ ನಾವು ಯಥಾರ್ಥವಾಗಿ ಉಪಯೋಗಿಸ್ತಿದ್ದೇವೆ. ಪ್ರತಿಯೊಂದಕ್ಕೂ ವಿಜ್ಞಾನದ ಮೂಲಕ ಉತ್ತರ ಖಂಡಿತ ಸಿಕ್ಕುವುದಿಲ್ಲ. ಜೀವನದಲ್ಲಿ ನಮ್ಮ ಅಮ್ಮ ಅಂದರೆ ಸಾಮಾನ್ಯ ಹೆಂಗಸು ಸಾಮಾನ್ಯ ಹೆಂಗಸಿಗೂ ಅಮ್ಮನಿಗೂ ವ್ಯತ್ಯಾಸ ಇಲ್ವಾ? ಖಂಡಿತ. ಸಾಮಾನ್ಯ ಹೆಂಗಸನ್ನು ನೋಡುವ ದೃಷ್ಟಿಯೇ ಬೇರೆ. ಅಮ್ಮನನ್ನು ನೋಡುವಾಗ ಆ ಗೌರವ, ಭಯ, ಭಕ್ತಿ, ಪ್ರೀತಿ 1000 ಪಾಲು ಇರುತ್ತದೆ. ನಾನಿದನ್ನು ನಮ್ಮ ಆಧ್ಯಾತ್ಮ ಜೀವಿಗಳ ಜೊತೆ ಯಾವಾಗಲೂ ಹೇಳುವಾಗ ಹೇಳ್ತಾನೆ ಇರ್ತೇನೆ. ಅಮ್ಮನಿಗೂ ಸಾಮಾನ್ಯ ಹೆಂಗಸಿಗೂ ವಿಜ್ಞಾನದ ಮೂಲಕ ಏನು ವ್ಯತ್ಯಾಸವೂ ಇಲ್ಲ. ನಾವು ಡಿಸೆಕ್ಷನ್ ಮಾಡಿದವರಿಗೆ ಪ್ರತಿಯೊಬ್ಬರ ದೇಹದಲ್ಲಿ ಇರೋದು ರುಂಡ ಮುಂಡ ಕೈಕಾಲು, ಒಳಗಡೆ ಏನು ವ್ಯತ್ಯಾಸವೂ ಇಲ್ಲ. ಆದರೆ ಅಮ್ಮನ ದೇಹದೊಳಗಿರುವ ನರನಾಡಿಗಳಲ್ಲಿ ಪಾವಿತ್ರ್ಯತೆ ಜಾಸ್ತಿ, ಕೋಟಿ ಪಾಲು. ಅವಳ ಯೋಚನಾ ಶಕ್ತಿ, ಅವಳ ಲಿವರ್, ಕರುಳು, ಹೊಟ್ಟೆ ಇದನ್ನೆಲ್ಲ ಬಗೆಯುವಾಗ ಕೈ ನಡುಗುತ್ತದೆ. ನಾವು ಡಿಸೆಕ್ಷನ್ ಮಾಡುವಾಗ ನಡುಗುವುದೇ ಇಲ್ಲ. ಆ ಪ್ರೀತಿ, ಆಮೇಲೆ ಭಕ್ತಿ, ಆಮೇಲೆ ಆ ಗೌರವ, ಆದರ, ಇದೆಲ್ಲ ಭಾವನಾತ್ಮಕ ವಲಯದಲ್ಲಿ ವಿಜ್ಞಾನ ಸೋಲುತ್ತದೆ. ಅದರ ಭಾವನಾತ್ಮಕ ವಲಯದಿಂದ ಆಧ್ಯಾತ್ಮಿಕ ವಿಜ್ಞಾನಕ್ಕೆ ಖಂಡಿತವಾಗಿ ಹೊಸ ಶಕ್ತಿ, ಭಕ್ತಿ, ಯುಕ್ತಿ, ವಿರಕ್ತಿ, ವಿಮುಕ್ತಿ ಎಲ್ಲ ಸಿಗುತ್ತದೆ. ಹಾಗಾಗಿ ವಿಜ್ಞಾನ ಬೇಕು, ಎಷ್ಟು ಬೇಕೋ ಅಷ್ಟೇ ಬೇಕು. ಅದು ಮಿತಿ ಮೀರಬಾರದು. ಮಿತಿ ಮೀರಿದರೆ ಕೊನೆಗೆ ನಮ್ಮನ್ನು ನಾವೇ ಸುಟ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ನಾಶಕ್ಕೆ ಕಾರಣವಾಗಬಾರದು, ನಮ್ಮ ಅಭಿವೃದ್ಧಿಗೆ, ಉನ್ನತಿಗೆ ಅದು ಪ್ರೇರಕ ಮತ್ತು ಪೂರಕ ಮತ್ತು ಪ್ರೇಷಕ ಆಗಬೇಕು. ಆ ದೃಷ್ಟಿಯಿಂದ ವಿವೇಕ, ವೈರಾಗ್ಯ, ಚತುರತೆ ನಮ್ಮಲ್ಲಿ ಹರಿತವಾಗಿದೆ ಎಂದರೆ ವಿಜ್ಞಾನವನ್ನು ನಾವು ಖಂಡಿತವಾಗಿ ಉಪಯೋಗಿಸಬಹುದು. ಇದು ಒಂದು ಚೂರಿಯನ್ನು ಇಟ್ಕೊಂಡು ನಾವು ಆಟ ಆಡಿದಂತೆ. ನಾವು ಚೂರಿಯ ಮೂಲಕ ಕೈಕಾಲೆಲ್ಲ ಕತ್ತರಿಸ್ಕೊಂಡ್ರೆ ನಮ್ಮಷ್ಟು ಬೆದರೆ ಯಾರಿಲ್ಲ. ಆದರೆ ದುಷ್ಟಶಕ್ತಿಗಳನ್ನು ನಾವು ಖಂಡಿತವಾಗಿ ಕತ್ತರಿಸಬೇಕು. ಅದೇ ಒಂದು ಮಾವಿನ ಹಣ್ಣನ್ನು ಕತ್ತರಿಸಿ ತಿನ್ನಬೇಕು. ಎಲ್ಲಿ ಬುದ್ಧಿವಂತಿಕೆ, ವಿವೇಕ ಇದೆ, ಚತುರತೆ ಇದೆ, ಆ ರೀತಿಯಲ್ಲಿ ವಿಜ್ಞಾನವನ್ನು ನಮ್ಮ ಕೈಗೊಂಬೆಯಾಗಿ ಇಟ್ಟುಕೊಳ್ಳುವ. ನಾವು ನಿಜವಾಗಿ ವಿಜ್ಞಾನದ ಕೈಗೊಂಬೆ ಆಗಬಾರದು, ವಿಜ್ಞಾನ ನಮ್ಮ ಕೈಗೊಂಬೆ ಆಗಬೇಕು. ಇದು ನಾನು ತಿಳಿದ ದೃಷ್ಟಿ. ಅದರ ಸೃಷ್ಟಿಗೆ ವಿಜ್ಞಾನ ಬೇಕು. ಅದು ವಿಶೇಷ ಜ್ಞಾನ ಆದರೆ ಓಕೆ, ಅದು ವಿಮುಖ ಜ್ಞಾನವಾದರೆ ಜೋಕೆ. ಸೊ ವಿಜ್ಞಾನ ಮತ್ತೆ ಆಧ್ಯಾತ್ಮಿಕತೆ ಎರಡು ಕೈ ಕುಲ್ಕೊಳ್ಬೇಕು. ಖಂಡಿತ ಶೇಕ್ ಹ್ಯಾಂಡ್ ಕೊಡಬೇಕು ಪರಸ್ಪರ.